ಸೊ ಅಲ್ಲಿ ಕಾಲೇಜಲ್ಲಿ ಏನು ನಡೀತದೆ, ಅವಳು ಯಾರೊಂದಿಗೆ ಮಾತಾಡಿದ್ಲು, ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ಎಲ್ಲವೂ A to Z ಅವನಿಗೆ ವಿಷಯ ಕೊಡುವವರು ಅವನ ಮುಸ್ಲಿಂ ಹುಡುಗರು ಅಲ್ಲಿ ಇದ್ದಾರೆ. ಸೊ ನಾನು ಹೇಳುದು, ಅವನ ಹೆಸರು ರಿಫಾಜ್ ಎಂಬುದಾಗಿ. ಸೊ ಪೊಲೀಸರಿಗೆ ನಾನು ಇದರ ಬಗ್ಗೆ ತಿಳಿಸಿದೆ. ಈ ರಿಫಾಜ್ ಹುಡುಗನ ಫೋನ್ ನಂಬರ್, ಅವನ ಅಡ್ರೆಸ್ ಎಲ್ಲವೂ ಕೊಟ್ಟಿದ್ದೇನೆ. ಮರುದಿವಸ ಹೋಗಿ ಕೇಳಿದರೆ, ಆಯ್ತಮ್ಮ ನಾವು ರಿಫಾಜನ್ನು ಎನ್ಕ್ವೈರಿ ಮಾಡ್ತೇವೆ, ಕರೆದು ಅವರಿಗೆ ಕನೆಕ್ಷನ್ ಉಂಟಾ ಕೇಳಿಸ್ತೇವೆ, ಅವರು ಎಲ್ಲಿದ್ದಾರೆ ಅಂತೇಳಿ ಅವನ ಫೋನ್ ಟ್ರ್ಯಾಕ್ ಮಾಡ್ತೇವೆ ಎಂಬುದಾಗಿ ಹೇಳಿದವರು, ಮರುದಿನ ಹೋಗಿ ಕೇಳಿದರೆ ಅವನಿಗೆ ಅವನ ವಕೀಲ ಮಿಸ್ಟರ್ ಅಬ್ದುಲ್ ರೆಹಮಾನ್ ಹೇಳಿದನಂತೆ, ಯಾವ ಕಾರಣಕ್ಕಾಗಿದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಬೇಡ ಅಂತ. ಅದಕ್ಕೆ ನಾವು ಹೇಳಿದ್ವಿ, ಪೊಲೀಸ್ ಸ್ಟೇಷನ್ಗೆ ಬರದಿದ್ರೂ ಪರವಾಗಿಲ್ಲ ಸರ್, ಮತ್ತೆಂತ ಮಾಡ್ತೀರಿ ಕೇಳಿದರೆ, ನಾವು ಅವನ ಮನೆಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಈ ದಿನದ ತನಕವೂ, ಅದು ಹೇಳಿ ಒಂದು 4-5 ದಿವಸ ಆಯಿತು, ಈ ದಿನ ತನಕವೂ ಅವನ ಮನೆಗೆ ಹೋಗಲಿಲ್ಲ, ಅವನ ಹಿಡಿಯುವ ಪ್ರಯತ್ನವೂ ಮಾಡಲಿಲ್ಲ. ಇವರು ನಮಗೇ ಉಪದ್ರ ಮಾಡ್ತಿದ್ದಾರೆ. ಹೈಕೋರ್ಟಿಗೆ ಅಪ್ಲೈ ಮಾಡಿದ ನಂತರ ಈಗ ನಮಗೆ ಉಪದ್ರ ಮಾಡ್ತಿದ್ದಾರೆ. ಮಾಜರಿಗೆ ಬನ್ನಿ, ಮಗಳು ಬೇಡವಾ, ಮಗಳನ್ನು ತರಿಸ್ತೇವೆ ನಾವು, ಮಾಜರಾಗಬೇಕು ಎಂಬುದಾಗಿ ನಮಗೆ ಉಪದ್ರ ಮಾಡ್ತಾರೆ. ಅದೇ ಅಷ್ಟೇ ಅಲ್ಲದೆ ನಮ್ಮ ಹತ್ರ ಟೀಚರ್ಸ್ ಇದೆ ನಂಬರ್ ತಗೊಂಡು ಟೀಚರ್ಸಿಗೆ ಉಪದ್ರ ಮಾಡ್ತಿದ್ದಾರೆ. ಮತ್ತು ಮಕ್ಕಳಿಗೆ, ಅವಳ ಫ್ರೆಂಡ್ಸ್ ಕೆಲವು ಹುಡುಗಿಯರಿಗೆ ಕಾಲ್ ಮಾಡಿ ಅವರು ನಮಗೆ ಕೇಳ್ತಿದ್ದಾರೆ, ಅವರು ಬಂದು ಪೊಲೀಸರು ಬಂದು ನಮ್ಮ ಹತ್ರ ಉಪದ್ರ ಮಾಡ್ತಿದ್ದಾರೆ ಆಂಟಿ, ನಾವು ಎಂತ ಮಾಡೋದು, ನಮಗೆ ಉಡುಪಿ ಪೊಲೀಸ್ ಸ್ಟೇಷನ್ಗೆ ಕರೀತಿದ್ದಾರೆ, ಕರೆಯದಿದ್ದರೆ ನಮಗೆ ಇಲ್ಲಿ ಕೇಸ್ ದಾಖಲಾಗಬೇಕು, ಕರೆಯದಿದ್ದರೆ ನಾವೇ ಬರ್ತೇವೆ ನಿಮ್ಮ ಹತ್ತಿರ ಅಂತ ಎಂದು ಹೇಳಿದಾರಂತೆ. ಅದಕ್ಕೆ ಇವರು ಹೇಳಿದಾರಂತೆ, ಪೊಲೀಸ್ ನಮಗೆ ಬರಲಿಕ್ಕಾಗೋದಿಲ್ಲ, ನಮಗೆ ಕ್ಲಾಸ್ ಮಿಸ್ ಆಗ್ತದೆ, ನೀವು ನಮ್ಮ ಫೋನನ್ನು ಟ್ರ್ಯಾಕ್ ಮಾಡಿ ಅವಳು ನಮ್ಮ ಹತ್ರ ಎಂತ ಮಾತಾಡಿದಾಳೆ ಎಂಬುದಾಗಿ ಹೇಳಿದ್ದಾರೆ. ಇಲ್ಲ, ನಿಮ್ಮ ಸಿಗ್ನೇಚರ್ ಬೇಕು ಅಂತ ಅವರಿಗೆ ಫೋರ್ಸ್ ಮಾಡ್ತಿದ್ದಾರೆ. ಅಂದರೆ ಇದೆಲ್ಲ ಕಾರ್ಯ ಮಾಡುವುದವರು ಹೈಕೋರ್ಟಿಗೆ ಅಪ್ಲೈ ಮಾಡಿದ ನಂತರ ಮಹಾಜಾರಿಗೋಸ್ಕರ ಈ ಥರ ಮಾಡ್ತಿದ್ದಾರೆ ಎಂಬುದಾಗಿ ನಾನು ನೆನೆಸ್ತಿದ್ದೇನೆ.